ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಶುರು ಮಾಡೋಣ. ನೋಡಿ, ಇದು ಬಂದು ಬುಧವಾರದ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆನೇ 4 ಗಂಟೆಗೆ ಇದ್ದಿದ್ದೆ ಇವತ್ತು. ಬಟ್ ನಾನು ಟೈಮ್ ಆಮೇಲೆ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. 4 ಗಂಟೆಗೆ ಎದ್ದು ಮನೆ ಕಸ ಎಲ್ಲ ಗುಡಿಸ್ಕೊಳ್ತಾ ಇದ್ದೀನಿ. ಏನಕ್ಕೆ ಇಷ್ಟು ಬೇಗ ಎದ್ದಿದ್ದೀನಿ ಅಂತ ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಇದಂತೂ ತುಂಬ ತುಂಬ ಜನ ಈ ವಿಡಿಯೋ ನೋಡಿದ್ಮೇಲೆ ಕೇಳ್ತೀರಾ, ಅಕ್ಕ ಎಷ್ಟು ಸಲ ಹೋಗ್ತೀರಾ ಅಂತ ಹೇಳ್ಬಿಟ್ಟು. ಏನಕ್ಕಂದರೆ ಇದು ಕೂಡ ತಿರುಪತಿಗೆ ಹೊರಟಿದ್ದೀವಿ. ನಮಗೇನು ಗೊತ್ತಾ, ತುಂಬ ಅಂದರೆ ತುಂಬ ಖುಷಿ. ಏನಕ್ಕಂದರೆ 3 ತಿಂಗಳಿಗೆ 1.5 ತಿಂಗಳಿಗೆ ನಮಗೆ ಟಿಕೆಟ್ ಈ ಥರ ಬುಕ್ಕಿಂಗ್ ಮಾಡಿಸ್ತಾನೆ ಇರ್ತಾರೆ ನಮ್ಮ ಮನೆಯವರು. ಹಾಗಾಗಿ ನೋಡಿ, ನಾನು ಬಟ್ಟೆಗಳೆಲ್ಲ ಜೋಡಿಸ್ಕೊಳ್ಳೋದು ಅದು ಇದು ಕೆಲಸ ಮಾಡ್ತಾಯಿದ್ದೆ. ನನ್ನ ಮಗಳೇ ಪೂಜೆ ಮಾಡಿದ್ದು ಅವತ್ತು ಬುಧವಾರದ ದಿನ. ಬೆಳಗ್ಗೆನೇ ಹೊರಡಬೇಕು ಅಂತ ಅಂದ್ಕೊಂಡಿದ್ವಿ. ಬೆಳಗ್ಗೆನೇ ಅಂತ ಅಂದರೆ ಬುಧವಾರ ಸಂಜೆ 4 ಗಂಟೆಗೆ ದರ್ಶನ ಇದ್ದಿದ್ದು. ಅಂದರೆ ಆನ್ಲೈನ್ ಟಿಕೆಟ್ ಬುಕ್ ಆಗಿತ್ತು. 4 ಗಂಟೆಗೆ ದರ್ಶನ ಇತ್ತು. ನೋಡಿ, ನಂದು ಕೂಡ ಸ್ನಾನ ಎಲ್ಲ ಮುಗಿದಿದೆ. ಹಾಲು ಕಾಯಿಸಿ ನಮ್ಮ ಮನೆಯವರು ಎದ್ದಿರಲಿಲ್ಲ, ಬೇಗ ಪೂಜೆ ಮುಗಿಸಿದ್ವಿ. ಅವರೇ ಡ್ರೈವ್ ಮಾಡೋದಲ್ವಾ, ಅಷ್ಟು ಟ್ರೈನ್ ಆಗುತ್ತೆ ಅಂತ ಸ್ವಲ್ಪ ಹೊತ್ತು ಮಲ್ಕೊಳ್ಳಿ ಅಂತೇಳಿ ಸುಮ್ಮನೆ ಆಗಿದ್ವಿ. ನಾವೆಲ್ಲ 3 ಜನನೂ ರೆಡಿಯಾಗಿದ್ವಿ. ಪೂಜೆ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿದ್ವಿ. ಇನ್ನು ಹೋಗಿ ನಮ್ಮ ಮನೆಯವ್ರನ್ನ ಎಬ್ಬಿಸಿ ಹಾಲು ಕೊಡೋಕ್ಕೆ ಅಂತ ಹೋಗ್ತಾ ಇದ್ದೀನಿ. ಸ್ವಲ್ಪ ಅವರಿಗೆ ಎದ್ದ ತಕ್ಷಣ ಹಿಂಗೆ ಹಾಲು ಕುಡಿಯೋದು ಅಭ್ಯಾಸ ಮಾಡ್ಕೊಂಡಿದ್ದಾರೆ. ಮುಂಚೆ ಎಲ್ಲ ಟೀ ಕುಡಿಯೋರು, ಇವಾಗ ನಾನು ಟೀ ಬಿಟ್ಟಿದ್ದೀನಿ, ಅವರು ಟೀ ಬಿಟ್ಟಿದ್ದಾರೆ. ಟೀ ಕಾಫಿ ಏನೂ ಕುಡಿಯಲ್ಲ. ಪೂಜೆ ಎಲ್ಲ ಮುಗ್ದಿತ್ತು. ಇನ್ನು ಅವ್ರನ್ನ ಎಬ್ಬಿಸ್ಬಿಟ್ಟು ಹಾಲು ಕೊಡೋಣ ಅಂತ ಹೋಗ್ತಾಯಿದ್ದೀನಿ. ಇನ್ನೂ ಸ್ವಲ್ಪ ಬಟ್ಟೆ ಐಟಮ್ಗಳೆಲ್ಲ ಖಾಲಿಯಾಗಿದೆ. ಅಂದಿವೆ ಹಂಗೆ ಬರಬೇಕಾದ್ರೆ ರಿಟರ್ನ್ ನಾನು ಬೆಂಗಳೂರಲ್ಲೇ ಬಟ್ಟೆಯನ್ನೆಲ್ಲ ತೊಗೊಳ್ತಾ ಇರೋದಲ್ವಾ, ಬಟ್ಟೆಗಳನ್ನು ಕೂಡ ಹಾಕಿಸ್ಕೊಂಡು ಬಂದಿದ್ದೀನಿ. ಮುಂದೆ ಗೊತ್ತಾಗುತ್ತೆ. ಸ್ಯಾರಿಗಳು ಹಾಕ್ಸ್ಕೊಂಡು ಬಂದಿದ್ದೀನಿ. ಕೆಲವೊಂದು ಡ್ರೆಸ್ಸಸ್ಗಳನ್ನು ಕೂಡ ತೊಗೊಂಡು ಬಂದಿದ್ದೀನಿ. ಅದನ್ನು ಕೂಡ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತೀನಿ. ನೋಡಿ, ಆಲ್ಮೋಸ್ಟ್ ಹಾಕ್ಸಿದಂಥ ಐಟಮ್ಗಳು ಇಷ್ಟು ಖಾಲಿಯಾಗಿದೆ. ಇನ್ನು ಸ್ವಲ್ಪ ಎಲ್ಲ ಡ್ರೆಸ್ಸಸ್ಗಳು ಎಲ್ಲ ಸ್ವಲ್ಪನೇ ಇದೆ. ಅದ್ರ ಜೊತೆ ಇನ್ನೂ ಸ್ವಲ್ಪ ವೆರೈಟೀಸ್ನ ಹಾಕಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದ್ರ ಜೊತೆ ಸೀರೆಗಳು ಕೂಡ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿಗಳನ್ನು ಹಾಕಿಸ್ಕೊಂಡು ಬರಬೇಕು ಅಂತ ಅಂದ್ಕೊಂಡಿದ್ದೆ. ಆಸೆ ಕೂಡ ನೆರವೇರಿದೆ ನನಗೆ. ಈ ವಿಡಿಯೋದಲ್ಲಿ ಮೈಸೂರು ಸೆಮಿ ಕ್ರೇಪು ಸಿಲ್ಕ್ ಸ್ಯಾರಿಗಳನ್ನು ಹಾಕಿಸ್ಕೊಂಡು ಬಂದಿದ್ದೀನಿ. ಮುಂದೆ ಹೋಗ್ತಾ ರೀಲ್ಸ್ಗಳಲ್ಲೆಲ್ಲ ಶೇರ್ ಮಾಡ್ತೀನಿ. ಇನ್ ಕೇಸ್ ಯಾರಿಗಾದರೂ ಇಷ್ಟ ಆಯಿತು ಅಂದರೆ ಖಂಡಿತ ಬುಕ್ ಮಾಡ್ಕೊಳ್ಳಿ. ನಾನು ಖಂಡಿತ ನಿಮ್ಮ ಅಡ್ರೆಸ್ಸಿಗೆ ತಲುಪಿಸ್ಕೊಡೋ ಜವಾಬ್ದಾರಿ ನನ್ನದು. ತುಂಬ ನಂಬಿಕೆ ಇಟ್ಟು, ಅಂದರೆ ನಾನು ಜವಾಬ್ದಾರಿಯಿಂದ ನೀವೇನೇ ಐಟಮ್ ಕೇಳಿದ್ರೂ ಭರವಸೆ ಕೊಟ್ಟು ಖಂಡಿತ ತುಂಬ ಕ್ವಾಲಿಟಿ ಇರೋ ಅಂಥ ಐಟಮ್ಗಳನ್ನೇ ನಾನು ಹಾಕ್ಸಿರೋದು. ತುಂಬ ಅಂದರೆ ಮೋಸ ಮಾಡೋ ಅಂಥ ಜನ ಇರ್ತಾರೆ. ಬಟ್ ನನಗೇನಂದರೆ, ನಾನು ಮಾಡ್ತಿರೋದೇ ನನ್ನ ಖುಷಿಗೋಸ್ಕರ. ಬಟ್ ಖುಷಿಗೋಸ್ಕರ ಅಂತ ಯಾವುದೋ ಕಾಂಚಿ ಪಿಂಚಿ ಬಟ್ಟೆ ತಂದು ನಾನೇನು ಸೇಲ್ ಮಾಡ್ತಾಯಿಲ್ಲ. ಕ್ವಾಲಿಟಿ ಮೇಂಟೈನ್. ನಮ್ಮ ಮನೆಯವರು ಇವತ್ತು ಹೇಳೋದದೇ, ನಮಗೆ ಅನ್ಯಾಯದ ದುಡ್ಡು ಬೇಡಪ್ಪ. ಅದೇನು ಗೊತ್ತಾ, ಕಷ್ಟ ಬಿದ್ದು ಸಂಪಾದನೆ ಮಾಡಿರೋದೇ ಕೆಲವೊಂದು ಟೈಮ್ಗಳಲ್ಲಿ ಇರೋಲ್ಲ, ಇನ್ನು ಅನ್ಯಾಯದ್ದು ಇರುತ್ತಾ ಅಂತ ಹೇಳ್ಬಿಟ್ಟು ಯಾವಾಗಲೂ ಹೇಳ್ತಿರ್ತಾರೆ. ಹಾಗಾಗಿ ಕ್ಲಾತ್ ಅಂತೂ ನಾನು ಕ್ವಾಲಿಟಿ ನೋಡೇ ಬಟ್ಟೆ ಹಾಕ್ಸ್ಕೊಂಡು ಬಂದಿರೋದು. ಹಾಗಾಗಿ ನಂಬಿಕೆ ಇಟ್ಟು ಬುಕ್ ಮಾಡ್ಕೊಳ್ಬೋದು. ಇನ್ನು ನೋಡಿ, ಹೊರಟ್ವಿ. ಮನೆಯೆಲ್ಲ ಬೀಗ ಹಾಕಿ ಸಂಜಯ್ ಕೂಡ ಬಂದಿದ್ದ. ಸಂಜಯ್ಗೆ ಕೀ ಕೊಟ್ಬಿಟ್ಟು ಅಲ್ಲಿಂದ ಹೊರಟ್ವಿ. ಇಲ್ಲಿ ಹೊರಟಕ್ಲೆ ಒಂದು 6 ಆಗಿತ್ತು. 6 ಹೊರಟ್ವಿ. ಅದಕ್ಕಿಂತ ಬೇಗ ಹೋಗಬೇಕು ಅನ್ನೋದೇ ಪ್ಲ್ಯಾನ್ ಇದ್ದಿದ್ದು. ಏನಕ್ಕಂದರೆ ನಮ್ಮ ಅಕ್ಕವ್ರು ಕೂಡ ಬರ್ತಾಯಿದ್ದಾರೆ, ನನ್ನ ನಾದಿನಿಯವರು. ನಮ್ಮ ನಾದಿನಿ ಪ್ರತಿ ಸಲ ನಾವು ತಿರುಪತಿಗೆ ಹೋಗ್ಬೇಕಾದ್ರೆ ಟಿಕೆಟ್ ಬುಕ್ ಮಾಡಿ ಅವ್ರ ಜೊತೆನೇ ಹೋಗೋದು. ನಾವು ಒಂದು ಕಾರಲ್ಲಿ ನಮ್ಮ ಫ್ಯಾಮಿಲಿ ಹೋದರೆ, ಅವರು ಇನ್ನೊಂದು ಕಾರಲ್ಲಿ ಅವ್ರ ಫ್ಯಾಮಿಲಿ ಬರ್ತಾರೆ. ಅವ್ರಿಗೂ ಕೂಡ ಟಿಕೆಟ್ ಬುಕ್ ಆಗಿತ್ತು. ಅವರು ಹಂಗೆ ಬರ್ತಾರೆ, ಕೊರಟಗೆರೆ ಹಂಗೆ ಬರ್ತಾರೆ, ಚಿಂತಾಮಣಿ ಮೇಲೆ ಬರ್ತಾರೆ. ರೂಟ್ ಗೊತ್ತಿರುತ್ತೆ ನಿಮಗೆ ತಿರುಪತಿದು. ನಾವು ದಾವಸ್ಪೇಟೆ ಹೋಗಬೇಕು. ಹಂಗೆ ಹೋಗೋಣ ಅಂಥೇಳಿ ಇಲ್ಲಿಂದ ಹೊರಡ್ತಾ ಇದ್ದೀವಿ. ನೋಡಿ, ಇನ್ನೂ ಸ್ವಲ್ಪ ಬೇಗನೆ ಹೋಗಬೇಕಾಗಿತ್ತು, ಬಟ್ ಟೈಮ್ ಆಗೇ ಹೋಯಿತು. ಬಟ್ ಡ್ರೈವಿಂಗು ಸಿಕ್ಕಾಬಟ್ಟೆ ಲಾಂಗ್ ಜರ್ನಿ ಅಲ್ವಾ. ನಮ್ಮ ಮನೆಯವ್ರು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲಿ ಅಂತ ನಾವೇ ಸ್ವಲ್ಪ ಲೇಟಾಗಿ ಎಬ್ಸಿದ್ವಿ. ಇನ್ನು ನೋಡಿ, ಇಲ್ಲಿಂದ ಹೊರಟ್ವಿ. ಗುಬ್ಬಿ ಚನ್ನಬಸವೇಶ್ವರ ಸ್ವಾಮಿ ದರ್ಶನ ಮಾಡ್ದಲೇ ನಾವು ಯಾವತ್ತೂ ಎಲ್ಲಿಗೂ ಹೋಗಲ್ಲ. ಹಾಗಾಗಿ ಹೊರಟ ತಕ್ಷಣ ನಮ್ಮಪ್ಪ ಗುಬ್ಬಿಯಪ್ಪನ ನೋಡ್ಕೊಂಡು ಹೋಗೋಣ ಅಂತ ಹೊರಟ್ವಿ. ಬಟ್ ಸರ್ಪ್ರೈಸ್ ಅಲ್ಲಿ ನಮಗೆ. ಯಾಕಂದರೆ ಮಹಾಮಂಗಳಾರತಿ ಅಂದರೆ ಬೆಳಗ್ಗೆನೇ ಪೂಜೆ ಮಂಗಳಾರತಿ ಮಾಡ್ತಾರಲ್ಲ, ಅದು ಅವಾಗ ತಾನೇ ಆಗ್ತಾಯಿತ್ತು. ಅದಕ್ಕೋಸ್ಕರ ಎಲ್ಲ ಓಡ್ತಾ ಇದ್ವಿ. ಬೇಗ ಬಾಗಿಲು ಕ್ಲೋಸ್ ಮಾಡಿದರು, ಬಟ್ ಓಡೋದ್ವಿ ಎಲ್ಲರೂ. ತುಂಬ ಚೆನ್ನಾಗಿ ದರ್ಶನ ಇಲ್ಲೇ ನಮ್ಮ ಚನ್ನಬಸವೇಶ್ವರ ಸ್ವಾಮಿಯವ್ರದ್ದು ದರ್ಶನ ಸಿಕ್ತು ನಮಗೆ. ನೋಡಿ, ಕರೆಕ್ಟ್ ಟೈಮಿಗೆ ನಾವು ಜಾಯಿನ್ ಆದ್ವಿ. ತುಂಬಾ ಖುಷಿಯಾಯಿತು. ಮಹಾಮಂಗಳಾರತಿ ಆಗ್ತಿದ್ದಿದ್ದು ನೋಡಿ. ತುಂಬ ಚೆನ್ನಾಗಿ ಮಾಡ್ತಾರೆ ಪೂಜೆ ಅಂತೂ. ನೋಡೋದಕ್ಕೆ 2 ಕಣ್ಣು ಸಾಲದು.
ಬಟ್ ಅವತ್ತು ಯಾವುದೂ ಅಲಂಕಾರ ಇರಲಿಲ್ಲ. ಪ್ರತಿದಿನ ಕೆಲವು ಭಕ್ತಾದಿಗಳೆಲ್ಲ ಅಲಂಕಾರಗಳನ್ನು ಮಾಡಿಸ್ತಾರೆ. ಅವತ್ತು ಯಾವುದೂ ಏನು ಅಲಂಕಾರ ಇರಲಿಲ್ಲ. ಬಟ್ ಆದರೂ ಸ್ವಾಮಿಯವರು ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ ನೋಡಿ. ಇನ್ನು ಅಲ್ಲಿಂದ ದರ್ಶನ ಮುಗಿಸಿ ಹೊರಟ್ವಿ. ಟಿಫನ್ ಕೂಡ ನಾವು ಗುಬ್ಬಿನಲ್ಲಿ ಹಳ್ಳಿ ಮರದ ಹೋಟ್ಲು ಅಂದರೆ ತಿಂಡಿನ ನಾವು ಯಾವತ್ತೂ ಎಲ್ಲೋದ್ರೂ ಹಳ್ಳಿ ಮರದ ಹೋಟ್ಲಲ್ಲೇ ತಿಂಡಿ ತಿಂದ್ಕೊಂಡು ಹೋಗೋದು. ತುಂಬ ಫೇಮಸ್ಸು ಗುಬ್ಬಿನಲ್ಲಿ ತಟ್ಟೆ ಇಡ್ಲಿ. ಅರಳಿ ಮರ, ಹೋಟೆಲ್ ಅರಳಿ ಮರ ಅಂತ ಐತೆ, ಅಲ್ಲೇ ಪಾರ್ಸಲ್ ಹಾಕಿಸ್ಕೊಂಡಿದ್ವಿ. ಬಾಕ್ಸ್ ಎಲ್ಲ ಬ್ಯಾಗಲ್ಲಿ ಇಟ್ಕೊಂಡು ಅಲ್ಲೇ ಬಾಕ್ಸಿಗೆ ಹಾಕಿಸ್ಕೊಂಡು ಅಕ್ಕರು ಕೂಡ ಟಿಫನ್ನ ನಾವು ಇಲ್ಲಿಂದನೇ ಗುಬ್ಬಿಯಿಂದನೇ ತೊಗೊಂಡು ಹೊರಟಿದ್ವಿ. ಅಲ್ಲಿ ಆನ್ ದಿ ವೇ ಹೋಗ್ಬೇಕಾದ್ರೆ ದಾವಸ್ಪೇಟೆ ಬಿಟ್ಟು ಸ್ವಲ್ಪ ದೂರ ಮುಂದೆ ಅವರು ಕೊರಟಗೆರೆಯಿಂದ ಹಂಗೆ ಬರ್ತಾರೆ. ಅಲ್ಲಿಂದ ನಾವು ಕೂಡ ಕನೆಕ್ಟಾಗಿ ಟಿಫನ್ ಕೂಡ ಮಾಡ್ಕೊಂಡ್ವಿ ನೋಡಿ. ದೇವನಹಳ್ಳಿ ಏರ್ಪೋರ್ಟು ನಿಯರು ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ ಅಲ್ಲೇ ನಾವು ಹೋಗೋದು ತಿರುಪತಿಗೆ ಹೋಗಬೇಕಾದ್ರೆ. ಅಲ್ಲಿ ಫ್ಲೈಟ್ ಕೂಡ ಹೋಗ್ತಾ ಇತ್ತು. ಅದನ್ನು ನನ್ನ ಮಗಳು ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ದಾಳೆ ನೋಡಿ. ಆನ್ ದಿ ವೇ ಅಲ್ಲೇ ನಾವು ಆಂಧ್ರ ರೀಚ್ ಆಗಿದ್ದೀವಿ. ಆಂಧ್ರ ನಿಯರ್ ಚಿತ್ತೂರು ರೀಚ್ ಆಗಿದ್ವಿ. ಅಲ್ಲಿ ಇದು ಯಾರ ಸ್ಟ್ಯಾಚು ಅಂತ ನಂಗೆ ಸರಿಯಾಗಿ ಗೊತ್ತಿಲ್ಲ, ನಮ್ಮ ಮನೆಯವ್ರಿಗೆ ಗೊತ್ತು. ಇವರೇನೋ ರಾಜಕೀಯದ ವ್ಯಕ್ತಿ, ಅವ್ರದ್ದು ಸ್ಟ್ಯಾಚ್ಯೂನ ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ದಾಳೆ ನನ್ನ ಮಗಳು. ನೋಡಿ ಎಷ್ಟು ಚೆನ್ನಾಗಿದೆ ಸ್ಟ್ಯಾಚ್ಯೂ. ಇನ್ನು ನೋಡಿ ಚೆನ್ನಾಗಿ ನಿದ್ದೆ ಮಾಡಿದ್ರು ಇಬ್ಬರೂ. ಬಟ್ ನಾನಂತೂ ನಿದ್ದೆ ಅಂತಲೇ ಮಾಡಿಲ್ಲ. ಏನಕ್ಕಂದರೆ ನಮ್ಮ ಮನೆಯವರು ಡ್ರೈವಿಂಗಲ್ಲಿದ್ದಾಗ ಮುಂದೆಗಡೆಯವರು ಕೂಡ ನಿದ್ದೆ ಮಾಡಿಬಿಟ್ರೆ ಅವ್ರಿಗೂ ಸ್ವಲ್ಪ ರಿಸ್ಕ್ ಆಗುತ್ತೆ ಅಂತ ನಾವು ಎಲ್ಲೇ ಹೊರಟ್ರೂ ನಮ್ಮ ಮನೆಯವರೇ ಡ್ರೈವಿಂಗು. ಅದು ತುಂಬಾ ಖುಷಿ ವಿಷಯ. ಯಾಕಂದರೆ ಬೇರೆ ಡ್ರೈವರ್ಗಳನ್ನೆಲ್ಲ ಕರ್ಕೊಂಡು ಅದು ಹೋದರೆ ನಮಗೆ ಸರಿ ಹೋಗಲ್ಲ. ಒಂದು ಸಲ ಇದು ಎಕ್ಸ್ಪೀರಿಯೆನ್ಸ್ ಆಗಿತ್ತು. ಬೇರೆ ಡ್ರೈವರ್ನ ಕರ್ಕೊಂಡು ತಿರುಪತಿಗೆ ಹೋಗಿದ್ವಿ. ಬಟ್ ತುಂಬ ಬೇಜಾರಾಗೋಯಿತು. ನಮ್ಮ ಕಾರಿಗೆ ಬೇರೆ ಡ್ರೈವರ್ನ ಕರ್ಕೊಂಡು ಹೋಗ್ಬಿಟ್ರೆ ಬಲ್ಲಿ ಹಿಂಸೆ, ಅಡ್ಜಸ್ಟೇ ಆಗೋಲ್ಲ, ಆ ಥರ ಆಗಿತ್ತು. ಹಾಗಾಗಿ ಪ್ರತಿ ಸಲ ಹೋದಾಗ್ಲೂ ನಮ್ಮ ಮನೆಯವರೇ ಇವಾಗ ತಿರುಪತಿಗೆ ಆಗಲಿ, ಊಟಿಗೆ ಕೂಡ ಹೋಗಿದ್ವಿ. ಊಟಿಗೆ ಎಲ್ಲಿಗೆ ಹೋದ್ರೂ, ಗೋವಾಗೆ ಹೋಗಿದ್ದು ಕೂಡ ನೀವು ವೀಡಿಯೋಗಳಲ್ಲೆಲ್ಲ ನೋಡಿದ್ದೀರಾ. ಗೋವಾದ್ದು ಸೀರೀಸ್ ಎಲ್ಲ ಹಾಕಿದ್ನಲ್ಲ, ಆವಾಗ ನಮ್ಮ ಮನೆಯವರೇ ಡ್ರೈವ್ ಮಾಡೋ ಅಂಥದ್ದು. ಇನ್ನು ನೋಡಿ ಆಲ್ಮೋಸ್ಟ್ ಆಂಧ್ರ ರೀಚ್ ಆಗಿ ಇದು ರೂಮ್ ಮಾಡಿದ್ದಂಥ ರೂಮು. ಇದನ್ನು ಕೂಡ ನಮ್ಮ ನಾದಿನಿ ಮಗಳು ದೊಡ್ಡವಳಿದ್ದಾಳೆ ಅನ್ನೋ ಅಂತ ಅವಳು ಮುಂಚೆನೇ ಆನ್ಲೈನಲ್ಲಿ ನಾವೀಗ ಟಿಕೆಟ್ ಯಾವ ಥರ ಬುಕ್ ಮಾಡ್ಕೊತೀವಿ ಅದೇ ಥರ ರೂಮ್ ಕೂಡ ಬುಕ್ಕಿಂಗ್ ಮಾಡಿದ್ಲು ಮುಂಚೆನೇ. ಅಂದರೆ ನಾವು ಇನ್ನೇನು ಹೋಗೋದು ಇನ್ನೊಂದು ವಾರ ಇದೆ ಅನ್ಬೇಕಾದ್ರೇ ರೂಮ್ಗಳು ಕೂಡ ಬುಕ್ಕಿಂಗ್ ಮಾಡಿಕೊಂಡು ಅಲ್ಲಿ ಫ್ರೆಶ್ ಅಪ್ ಎಲ್ಲ ಆಗಿ ಅಲ್ಲಿಂದ ನೋಡಿ ದರ್ಶನಕ್ಕೆ ಹೊರಟ್ವಿ. ಇವಾಗ ನಮ್ಮ ಮನೆಯವರು ಮಂಡೆ ಬೇರೆ ಕೊಡಬೇಕಿತ್ತು. ಅವರು ಮಂಡೆ ಕೊಟ್ಟು ಗುಂಡಾಗಿದ್ದಾರೆ. ಗುಂಡಾಗಿ ಎಲ್ಲರೂ ದರ್ಶನಕ್ಕೆ ಹೋಗ್ತಾಯಿದ್ವಿ ನೋಡಿ. ಹಿಂದೆ ಅಷ್ಟು ಜನ ನಡ್ಕೊಂಬರ್ತಾಯಿದ್ದೀರ. ಇವರು ನಮ್ಮ ನಾದಿನಿ, ನನ್ನ ಮುಂದೆಗಡೆ ನನ್ನ ದೊಡ್ಡ ಮಗಳು, ಅವ್ರ ಚಿಕ್ಕ ಮಗಳು ಅವಳು. ಅಷ್ಟು ನಾನೇನು ವೀಡಿಯೋ ಕ್ಲಿಪ್ಪಿಂಗು ಫೇಸೆಲ್ಲ ಮಾಡಿಲ್ಲ. ಯಾಕಂದರೆ ಕೆಲವರಿಗೆ ಇಷ್ಟ ಇರುತ್ತೆ, ಕೆಲವ್ರಿಗೆ ಇಷ್ಟ ಇರಲ್ಲ, ಯಾಕೆ ಬೇಕು ಅಂತ ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿಲ್ಲ ನೋಡಿ. ಯಾರೆಲ್ಲ ತಿರುಪತಿಗೆ ಹೋಗಿದ್ದೀರಾ, ನಮ್ಮಪ್ಪ ತಿಮ್ಮಪ್ಪನ ದರ್ಶನ ಮಾಡಿದ್ದೀರಾ, ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೋಡಿ ನಮ್ಮ ಮನೆಯವರು ಗುಂಡ ಆಗಿದ್ದಾರೆ, ಅಲ್ಲಿ ಹೋಗ್ತಾ ಇದ್ದಾರೆ ಟವಲ್ ಹಾಕ್ಕೊಂಡು. ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ಅಂದರೆ ತಿರುಪತಿನಲ್ಲಿ, ಅದ್ರ ಬಗ್ಗೆ ಹೇಳೋದಕ್ಕೆ ಎರಡು ಮಾತೇ ಇಲ್ಲ ನಿಜವಾಗ್ಲೂ. ಅಷ್ಟು ಚೆನ್ನಾಗಿ ಮೇಂಟೆನೆನ್ಸು.
ಎಷ್ಟು ಜನ ಇರುತ್ತೆ ಅಂದರೆ ಪ್ರತಿ ಸಲ ಹೋದಾಗ್ಲೂ ನಿಜವಾಗ್ಲೂ ಇದಂತೂ ನಿಜ ವಿಸ್ಮಯ. ನಿಜವಾಗ್ಲೂ ಭಗವಂತ ಇದ್ದಾನೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಎಷ್ಟು ಲಕ್ಷಾಂತರ ಜನ ದರ್ಶನ ಮಾಡುತ್ತೋ ಅಷ್ಟು ಜನ ಸೇರಿರುತ್ತೆ ತಿರುಪತಿನಲ್ಲಿ. ನಾವು ಎಷ್ಟು ಸಲ ಹೋಗಿದ್ದೀವಿ, ಎಷ್ಟು ಸಲ ಹೋದಾಗಲೂ ಜನ ಇಲ್ಲ, ತುಂಬ ಚೆನ್ನಾಗಿ ದರ್ಶನ ಆಯಿತು ಅನ್ನೋ ಅಂಥ ಎಕ್ಸ್ಪೀರಿಯೆನ್ಸ್ ಇಲ್ಲವೇ ಇಲ್ಲ. ನಿಜವಾಗ್ಲೂ ಇಲ್ಲವೇ ಇಲ್ಲ. ನಿಜ ನಾವು 4 ಗಂಟೆಗೆ ದರ್ಶನಕ್ಕೆ 4:15 ಆಗಿತ್ತು ಒಳಗಡೆಗೆ ಹೊರಟಾಗ. 4:15ಗೆ ಹೋಗಿರೋರು ನಾವು ಆಚೆಗಡೆ ಬಂದಿರೋದು ಎಷ್ಟು ಗಂಟೆ ಗೊತ್ತಾ? 9:30ಗೆ ಆಚೆಗೆ ಬಂದಿರೋದು. ಅಷ್ಟೊತ್ತವರೆಗೂ ಜನ ಕ್ಯೂನಲ್ಲಿ ನಿಂತು ಅಂದರೆ ಒಳಗಡೆ ಎಲ್ಲ ರೂಮ್ಗಳು ಸ್ಪೆಷಲಿಟಿ ಎಲ್ಲ ಪ್ರತಿಯೊಂದು ಇದೆ. ಕೂಡಾಕ್ತಾರೆ. ಕೂಡಾಕಿದಾಗ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಲೇಬೇಕು. ಸಿಸ್ಟಮ್ ಅಂತೂ ಸೂಪರ್ ಇದೆ. ಒಳಗಡೆ ಕೂಡಾಕಿದಾಗ ಸಂಜೆ ಆಗಲಿ ಊಟದ ವ್ಯವಸ್ಥೆ ಪ್ರತಿಯೊಂದು ಒಳಗಡೆನೇ ಮಾಡಿರ್ತಾರೆ. ಅದೊಂದು ಬೆಸ್ಟ್. ಚಿಕ್ಕ ಮಕ್ಳುಗಳೆಲ್ಲ ಇರ್ತಾರಲ್ವ, ಇನ್ನು ವಾಶ್ರೂಮ್ ಆಗಲಿ ಕುಡಿಯೋ ನೀರಿನ ವ್ಯವಸ್ಥೆ ಆಗಲಿ ಪ್ರತಿಯೊಂದು ಇರುತ್ತೆ. ಬಟ್ ಇನ್ನೊಂದೇನು ಪ್ರಾಬ್ಲಮ್ ಅಂದರೆ ಫೋನ್ ಅಲೋ ಇರೋಲ್ಲ ಒಳಗಡೆ. ರೂಮಲ್ಲಿ ಕೂಡ ಹಾಕಿದ ಹತ್ರ ಫೋನ್ ಅಲೋ ಇರೋಲ್ಲ. ಫೋನ್ ಯಾರಿಗೂ ಅಲೋ ಇರೋಲ್ಲ. ಎಷ್ಟು ಚೆಕ್ ಮಾಡ್ತಾರೆ ಅಂದರೆ ಹೇಳೋದಕ್ಕೆ ಅಸಾಧ್ಯ. ಅಷ್ಟೊಂದು ಚೆಕ್ ಮಾಡಿ ಬಿಡ್ತಾರೆ. ಇನ್ನು ನೋಡಿ, ಇದು ನಾನು ಅಲ್ಲೇ 9:45 10 ಗಂಟೆ ಆಗಿತ್ತು ಆಗ ತಗೊಂಡಿರೋ ಅಂಥ ವೀಡಿಯೋ ಕ್ಲಿಪ್ಪಿಂಗ್ ಇದು. ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಬಂದಾಗ ಈ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿರೋದು. ನೋಡಿ ಎಲ್ಲ ಜನಗಳು ಅಲ್ಲಲ್ಲಿ ಹೆಂಗೆ ಮಲಗಿದ್ದಾರೆ ಅಂತಂದರೆ, ನಾವು ಕೂಡ ಒಂದು 2-3 ಸಲ ಇಲ್ಲಿ ಮಲ್ಕೊಂಡಿದ್ದೀವಿ. ಅದೆಷ್ಟು ಚೆನ್ನಾಗಿ ನಿದ್ದೆ ಬರುತ್ತೆ ಅಂತಂದರೆ ನಿಜವಾಗ್ಲೂ ಯಾವ ಹಾಸಿಗೆ ಬೇಡ, ಏನು ಒಂದು ದಿಂಬು ಬೇಡ, ಸ್ವರ್ಗದಲ್ಲೇ ಮಲ್ಕೊಂಡಷ್ಟು ಖುಷಿ ಆಗುತ್ತೆ. ಇದಂತೂ ಪುಣ್ಯ ಮಾಡಿರಬೇಕು ಕೆಲವೊಂದು ಸಲ ನಮ್ಮ ಅಪ್ಪನ ದರ್ಶನ ಮಾಡೋದಕ್ಕೆ. ಸುಮ್ಮನೆ ಅಂದ್ಕೊಂಡಷ್ಟು ಸಾಧ್ಯ ಇಲ್ಲ. ನಿಜವಾಗ್ಲೂ ನಮ್ಮ ಮನೆಯವರು ಹೇಳ್ತಾಯಿದ್ರು, ದಿನಾಲೂ ನನಗೆ ದರ್ಶನ ಮಾಡೋ ಅಂಥ ಭಾಗ್ಯ ಸಿಕ್ಕಿದ್ರೆ ದಿನ ಹೋಗ್ಬಿಡ್ತೀನಿ ಅಂತಾಯಿದ್ರು. ನಮಗಷ್ಟು ಪ್ರಿಯವಾದ ಭಕ್ತಿಪೂರ್ವವಾದ ದೇವರು ಅಂತಂದರೆ ತಿರುಪತಿ ತಿಮ್ಮಪ್ಪ. ಅದು ಹೇಳೋದಕ್ಕೇ ನನಗೆ ಇವಾಗಲೂ, ನಾನು ಈ ವಾಯ್ಸ್ ಓವರ್ ಕೊಡಬೇಕಾದ್ರೂ ತಿಮ್ಮಪ್ಪನ ನೆನೆಸ್ಕೊಂಡ್ರೆ ನನಗೆ ಇವಾಗಲೂ ಮೈ ಕೂದಲೆಲ್ಲ ಜುಮ್ ಅಂತವೆ. ಅಷ್ಟು ನಮ್ಮ ಜೀವನದಲ್ಲಿ ಪವಾಡನೆ ಮಾಡಿದ್ದಾರೆ ಭಗವಂತ. ನಿಜ ಖುಷಿಯಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಎಷ್ಟೊಂದು ಸಲ ಅಂದ್ಕೊಂತೀವಿ ಅಲ್ಲಿನ ಪುರೋಹಿತರುಗಳು ಎಷ್ಟು ಪುಣ್ಯ ಮಾಡಿದಾರೋ ಸ್ವಾಮಿ ಸೇವೆ ಮಾಡೋದಕ್ಕೆ ಅಂತ. ಸಾಕಷ್ಟು ಸಲ ಅಂದ್ಕೊಳ್ತೀವಿ ನಾವು. ಇನ್ನು ದರ್ಶನ ಮುಗಿಸ್ಬಿಟ್ಟು ಬೆಟ್ಟದ ಮೇಲಿಂದ ಇಲ್ಲಿ ಸಿಸ್ಟಮ್ ಏನು ಮಾಡಿದ್ದಾರೆ ಅಂತಂದರೆ, ಬೆಟ್ಟದ ಮೇಲಕ್ಕೆ ಹೋಗೋದಕ್ಕೆ ಒಂದು ರೋಡ್ ಇದೆ, ಇನ್ನು ಬೆಟ್ಟದ ಮೇಲಿಂದ ಕೆಳಗಡೆ ಇಳಿಯೋದಕ್ಕೆ ಒಂದು ಸಪ್ರೇಟ್ ರೋಡ್ ಇದೆ. ನೋಡಿ, ಇದು ಹೊರಟಾಗ 11 ಗಂಟೆ ಆಗಿತ್ತು. 11 ಗಂಟೆ ಆಸುಪಾಸಾಗಿತ್ತು. ಎಷ್ಟು ಜನ ಬೆಟ್ಟ ಹತ್ತಿ ಹೋಗ್ತಾ ಇದ್ದಾರೆ ಅಂತಂದರೆ, ಅಷ್ಟೊತ್ತಿನಲ್ಲೂ ಬೆಟ್ಟ ನೋಡಿ ಟೈಮ್ ತೋರಿಸ್ತಾ ಇದ್ದೀನಿ, ಅಷ್ಟೊತ್ತಿನಲ್ಲೂ ಕೂಡ ಬೆಟ್ಟ ಹತ್ತೋ ಅಂಥ ಜನ ಇದೆ. ಕಾಲ್ನಡಿಗೆನಲ್ಲಿ ಬೆಟ್ಟ ಹತ್ತಿ ಹೋಗೋದು. 7 ಬೆಟ್ಟಗಳು ಸಿಗುತ್ತೆ. 7 ಬೆಟ್ಟಗಳಲ್ಲೂ ಕೂಡ ಮೆಟ್ಲುಗಳೆಲ್ಲ ಇದೆ, ಮೆಟ್ಲು ವ್ಯವಸ್ಥೆ ಇದೆ, ಮತ್ತು ಸೇಫ್ಟಿ ಇದೆ. ಅದನ್ನು ಹತ್ಬಿಟ್ಟು ಹೋಗಿ ದರ್ಶನ ಮಾಡ್ತಾರೆ. ಇನ್ನೂ ಒಂದು ಆಂಜನೇಯಂದು ಸ್ಟ್ಯಾಚು ಕೂಡ ಇದೆ, ಅದು ತುಂಬ ಚೆನ್ನಾಗಿದೆ. ನಾನು ಕಾರಲ್ಲಿ ಬರಬೇಕಾದ್ರೆ ಇದನ್ನು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿರೋದು. ಎಲ್ಲ ಮಲ್ಕೊಂಡಿದ್ರು, ಆಗ ಸಣ್ಣ ಸಣ್ಣ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ನೋಡಿ, ಇದು ಬೆಟ್ಟದ ಮೇಲ್ಗಡೆ ನಾವಿರೋದು. ಕಾರ್ ಇಳಿಬೇಕಾದ್ರೆ ಕೆಳಗಡೆ ಆಂಧ್ರ ಅಂದರೆ ತಿರುಪತಿ ಎಷ್ಟು ಕಾಣ್ತಾ ಇದೆ ಅಂತಂದರೆ ಲೈಟಿಂಗ್ಸು. ನಿಜ ಕೆಳಗಡೆಯಿಂದ ನಾವು ಆಕಾಶದಲ್ಲಿ ತೇಲ್ತಾ ಇದ್ದೀವೇನೋ ಅನ್ನೋವಷ್ಟು ಫೀಲ್ ಆಗ್ತಾಯಿತ್ತು. ಅಂದರೆ ಚುಕ್ಕಿಗಳೆಲ್ಲ ಸ್ಟಾರ್ಗಳೆಲ್ಲ ಕಾಣಿಸುತ್ತಲ್ವ, ಆ ಥರ ಕಾಣಿಸ್ತಾ ಇದೆ. ನೋಡಿ ಲೈಟಿಂಗ್ಸ್ ಎಲ್ಲ ಎಷ್ಟು ಸ್ಟಾರ್ಗಳಿದೆ ಅಂತ ಲೆಕ್ಕ ಹಾಕೋ ಥರ ಕಾಣಿಸ್ತಾ ಇದೆ. ಅಷ್ಟು ಚೆನ್ನಾಗಿತ್ತು, ತುಂಬಾ ಖುಷಿ ಆಯಿತು. ಇನ್ನು ಮಾರ್ನಿಂಗ್ ಮೇಡಮ್ಮು ಅಲ್ಲಿ ಶಾಪಿಂಗ್ ಮಾಡ್ಕೊಂಬಂದಿರೋದನ್ನು ತಮಾಷೆ ಮಾಡ್ತಾಯಿದ್ರು. ಇವಳಿಗೆ ಏನು ಗೊತ್ತಾ, ಎಲ್ಲಾದರೂ ಹೋದಾಗೆಲ್ಲ ಏನಾದರೂ ಒಂದು ಎತ್ಕೊಂಡು ಬರ್ತಾ ಇರಬೇಕು. ಅದೊಂಥರ ಖುಷಿ ನಮ್ಮ ಖುಷಿಗೆ. ಇನ್ನು ಟಿಫನ್ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಊರ ಕಡೆ ಹೊರಟ್ವಿ. ನೋಡಿ, ಒಬ್ಬೊಬ್ಬರು ಒಂದೊಂದು ತಿಂಡಿನ ಆರ್ಡ್ರ್ ಮಾಡ್ಕೊಂಡಿದ್ರು. ಟಿಫನ್ ಎಲ್ಲ ಮುಗಿಸ್ಕೊಂಡು ಹೊರಟಾದ್ಮೇಲೆ ನಾವು ಹಿಂಗೆ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ರೂಟ್ ಬರಲಿಲ್ಲ. ಅಕ್ಕವರು ಅವರು ಊರಿಗೆ ನಿಯರ್ ಆಗುತ್ತೆ ಅಂತ ಚಿಂತಾಮಣಿಯಿಂದ ಹಾಗೆ ಹೊರಟರು. ಬಟ್ ನಾವು ಬೆಂಗಳೂರಲ್ಲಿ ನಾನು ಹೇಳಿದೆ ಅಲ್ವಾ ಸ್ಟಾರ್ಟಿಂಗಲ್ಲೇ ಸ್ಯಾರಿಗಳನ್ನು ಹಾಕಿಸ್ಕೊಳ್ಬೇಕಿತ್ತು ಅಂತ, ಸ್ಯಾರಿ ಹಾಕ್ಸೋದಕ್ಕೆ ಅಂತ ಬೆಂಗಳೂರಿಗೆ ಹೋಗಿ ಸ್ಯಾರಿನ ಪರ್ಚೇಸ್ ಮಾಡ್ಕೊಂಡು ಬಂದೆ. ಇನ್ನು ನೋಡಿ, ಸ್ಯಾರಿ ಪರ್ಚೇಸ್ ಮಾಡ್ಕೊಂಡು ಬಂದು ಗುರುವಾರನೇ ತಂದಿದ್ದು. ಗುರುವಾರ ನೈಟ್ ಆಯಿತು, ನಾವು ಮನೆಗೆ ಬರೋ ಅಷ್ಟೊತ್ತಿಗೆ 10 o'clock ಆಗಿತ್ತು ನೈಟು. ಅದೆಲ್ಲ ವೀಡಿಯೋ ಕ್ಲಿಪ್ಪಿಂಗ್ ಏನೂ ಆ್ಯಡ್ ಮಾಡಿಲ್ಲ. ಇನ್ನು ಮಾರ್ನಿಂಗು ಸೀರೆಗಳ ಬ್ಯಾಗೆಲ್ಲ ತೊಗೊಂಡು ಬಂದು ಇಟ್ಟು ಅದಕ್ಕೆ
ಪೂಜೆ ಕೂಡ ನನ್ನ ಮಗಳೇ ಮಾಡಿದ್ಲು, ನಾನು ಪೂಜೆ ಮಾಡೋಂಗಿರಲಿಲ್ಲ. ಹಾಗಾಗಿ ನನ್ನ ದೊಡ್ಡ ಮಗಳೇ ಪೂಜೆ ಕೂಡ ಮಾಡಿದ್ಲು. ಪೂಜೆ ಮಾಡಾದಮೇಲೆ ಸ್ಯಾರಿಗಳನ್ನೆಲ್ಲ ಜೋಡಿಸ್ಕೊಳ್ಳೋದು ಎಲ್ಲ ಕೆಲಸ ಇತ್ತು. ಮತ್ತು ಕೆಲವೊಂದು ರೀಲ್ಸ್ಗಳಲ್ಲಿ ಕೂಡ ಎಲ್ಲ ಶೇರ್ ಮಾಡ್ತಾಯಿದ್ದೀನಿ. ಇನ್ ಕೇಸ್ ಯಾರಿಗಾದರೂ ಸ್ಯಾರಿಗಳು ಮೈಸೂರು ಸೆಮಿ ಕ್ರೇಪು ಇಷ್ಟ ಆಯಿತು ಬೇಕಂತಂದರೆ ನಾನು ಸ್ಕ್ರೀನ್ ಮೇಲೆ ನಂಬರ್ ಕೂಡ ಆ್ಯಡ್ ಮಾಡಿರ್ತೀನಿ, ಖಂಡಿತ ನೀವು ತೊಗೊಳ್ಬೋದು, ಆರ್ಡರ್ ಮಾಡ್ಕೊಳ್ಬೋದು. ತುಂಬ ವೆರೈಟೀಸ್ ಬಂದಿದೆ, ತುಂಬ ವೆರೈಟೀಸ್ ಆಫ್ ಮೈಸೂರು ಸಿಲ್ಕು ಸ್ಯಾರಿಗಳು ಬಂದಿದೆ. ರೀಲ್ಸ್ಗಳಲ್ಲೆಲ್ಲ ಶೇರ್ ಮಾಡ್ತಾ ಹೋಗ್ತೀನಿ, ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ. ಇಷ್ಟ ಆದಲ್ಲಿ ಹೇಳಿದ್ನಲ್ಲ, ಬೇಕಂದರೆ ಆರ್ಡರ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಯಾರಾದರೂ ಹೊಸಬ್ರು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಮರಿದ್ದಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕೋಂಥ ವಿಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಎಲ್ಲರಿಗೂ.